ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತಾವರ್. ಆತ್ಮೀಯರೇ, ಬೆಳ್ತಂಗಡಿ ನ್ಯಾಯಾಲಯ ಅಂದರೆ ಧರ್ಮಸ್ಥಳದ ಕುರಿತಾಗಿ ಈಗ SIT ಸಲ್ಲಿಸಿದ ಮಧ್ಯಂತರ ವರದಿ ನೆಲೆಯಲ್ಲಿ ಈ 6 ಜನ ನಾವು ಅದು SIT ಆರೋಪಿ ಅಂತ ಮಾಡ್ತಾಯಿದೆ, ಸುಳ್ಳು ಹೇಳಿದ. ಅದರಲ್ಲೂ ಮುಖ್ಯವಾಗಿ ಚೆನ್ನೈ ಇರ್ಬೋದು, ತಿಮರೋಡಿ, ಜೊತೆಗೆ ಮಟ್ಟಣ್ಣವರ್, ಆನಂತರ ಜಯಂತ್ ಟಿ, ವಿಠ್ಠಲಗೌಡ, ಇವರೆಲ್ಲರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸುಳ್ಳು ಹೇಳಿದ್ದಾರೆ. ಇದೆಲ್ಲ ಸುಳ್ಳು ಅನ್ನುವಂಥ ನೆಲೆಯಲ್ಲಿ ಏನಾದರೂ ಡಿಸಿಷನ್ ಬರುತ್ತಾ ಬೆಳ್ತಂಗಡಿ ನ್ಯಾಯಾಲಯದಿಂದ ನಾಳೆಗೆ ಅಂದರೆ ಸೋಮವಾರ ದಿನ ಬರುವಂಥದ್ದು ಬರ್ತದನ, ಅಥವಾ ಇಲ್ಲ ಇನ್ನೊಮ್ಮೆ ತನಿಖೆ ಆಗಬೇಕು, ಈ ತನಿಖೆ ಸರಿಯಾಗಿ ಆಗಿಲ್ಲ ಅಂತ ಬರ್ತದನ, ಅಥವಾ ಇವೆಲ್ಲ ನಡೆದೇ ಇಲ್ವಾ ಘಟನೆಗಳು ಸಹಜವಾಗಿ ಸಾವಾಗಿದ್ದಾವ, ಅಂಥದ್ದು ಏನು ನಡೆದಿಲ್ಲಲ್ಲೇ ಅಂತ ಕ್ಲೀನ್ ಚಿಟ್ ಬರ್ತದನ ಹೆಗ್ಗಡೆ ಅವರಿಗೆ ನೋಡ್ಬೇಕಾಗಿದೆ. ಭಾಳ ಮಹತ್ವದ ಒಂದು ಟರ್ನ್. ಯಾವಾಗ 164 ಅಡಿಯಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ತಪ್ಪು, ಸುಳ್ಳು, 183 ಕೊಡ್ತಾ ಇರೋದು ಈಗ ಸರಿ ಅಂತೇನು ಕೊಟ್ಟ ನಮ್ಮ ಚಿನ್ನಯ್ಯ ಹೇಳಿಕೆ, ಅದರಿಂದಾಗಿ ಇದೆಲ್ಲ ಗೊಂದಲ ಸ್ಟಾರ್ಟ್ ಆಗಿದೆ ಅನ್ನೋದು ಅಷ್ಟ ಸತ್ಯದ. ಜೊತೆಗೆ ಅವನು ತೋರಿಸಿದ ಜಾಗಗಳಲ್ಲಿ ಹೆಣಗಳು ಸಿಗಲಿಲ್ಲ ಅನ್ನುವಂತಹ ಒಂದು ಕಾರಣವೂ ಅದ. ಒಂದು 2 ಗಂಟೆ ಸಿಕ್ತು, ಹುಡುಗರು ಸಿಗಲಿಲ್ಲ ಅನ್ನೋ ಕಾರಣವೂ ಇವತ್ತು ಹೆಗ್ಗಡೆ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ಬೋದಾ SIT ಕಡೆಯಿಂದ ಅಂತ. ಅಂದ್ರೆ ಯಾವ SITಯಿಂದ ಸತ್ಯ ಹೊರಗೆ ಬರಲಿ ಅಂತೇನು ಆಗಿತ್ತು. ಕಳೆದ 20 ವರ್ಷಗಳು ನಡೆದಂಥ ಘಟನೆಗಳು ಏನವು, ಎಂತು, ಅದು ಸಿಂಧಿಸಿದಂಥವ್ರು ಯಾರು, ಇಲ್ಲಿ ನಡೆದಂಥ ಕೊಲೆಗಳಿಗೆ ಕಾರಣಕರ್ತರು ಯಾರು,